ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಅಂಬೇಡ್ಕರ್ ಕಿ ಮಹಾರಾಣಾ ಪ್ರತಾಪ್ ಸಿಂಹ ಜಿ ಕಿ ಸಂತ ಸೇವಾ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಗೋಪಾಲ್ ಮಹಾರಾಜ್ ಅವರ ನಮ್ಮ ಹಿಂದೂ ಧರ್ಮದ ಧರ್ಮಗುರುಗಳಾದಂಥ ಗೋಪಾಲ್ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಾಕತ್ತೀವಿ. ಏನಂದರೆ ದಿಲ್ಲಿ ಉತ್ತಮ ನಗರದಾಗ ಏನು ಘಟನೆ ಆಗ್ಯದ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಬಣ್ಣದ ಹಬ್ಬ ಇದು ಸರ್ವ ಜನಾಂಗೀಯ ಶಾಂತಿಯ ತೋಟ ಅನ್ನುವಂಥ ಭಾರತದಾಗ ಈ ಬಣ್ಣದ ಹಬ್ಬ ಅಂದರೆ ಎಲ್ಲರೂ ಕೂಡಿ ನಾವು ಒಂದಾಗಿರುವಂಥ ಈ ಹಬ್ಬದಾಗ ಇಂಥ ಒಂದು ನಮ್ಮ ಹಿಂದೂ ಯುವಕನನ್ನು ಹತ್ಯೆ ಮಾಡಿ ಕ್ರೂರತೆಯನ್ನು ಮೆರೆದಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಸೇರಿದ್ದೀವಿ. ಇದು ಅತ್ಯಂತ ಖಂಡನಾತ್ಮಕ ವಿಷಯ. ಉತ್ತಮ್ ಅನ್ನುವಂಥ ಆ ಯುವಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ, ಈ ದೇಶದ ರಾಷ್ಟ್ರಭಕ್ತ, ಈ ದೇಶದ ಆಸ್ತಿ, ಈ ಯುವಕರೇ ದೇಶದ ಆಸ್ತಿ. ಅಂಥ ಒಬ್ಬ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ. ಅಂಥವರನ್ನು ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸಮಾಜದಾಗ ಕಾನೂನಿನ ಒಂದು ಭಯ ಹುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಆ ಘಟನೆಯನ್ನು ಖಂಡಿಸಾಕತ್ತೀವಿ. ಕೇಂದ್ರ ಸರ್ಕಾರ ಈ ರೀತಿ ಘಟನೆಗಳಾದಾಗ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇಂಥ ಪ್ರಕರಣವನ್ನು ನಡೆಸಿ ಆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ದೇಶದ ಅನಾಥಿಂದ ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನು ಭಾಳ ನಾವು ಖಂಡಿಸ್ತೀವಿ. ಯಾಕಂದರೆ ನಮ್ಮ ಸನಾತನ ಹಿಂದೂ ಧರ್ಮದ ಒಬ್ಬ ಯುವಕ, ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗೆ ದುಃಖ ಆಗ್ಯದ. ಅದಕ್ಕೆ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು, ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೇ ಶಿಕ್ಷೆ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಇವತ್ತು ನಾವು ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದು ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬವನ್ನು ಯಾವ ರೀತಿ ನಮ್ಮ ಸಮಾಜದ ಏನು ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ಲಾರ್ದಕ್ಕೆ ಇವು ಹಿಂದೂ ಧರ್ಮದ ಏನು ಕಾರ್ಯಕ್ರಮ ಯಾವ ಥರ ನಾವು ಇದನ್ನು ಕೆಡಿಸಬೇಕು, ಯಾವ ಥರ ಇದನ್ನು ನಾವು ಈ ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನು ಇದು ಇಟ್ಟುಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರಿಗೆ ಯಾರ್ಯಾರೇ ಮಾಡೇ ಇದ್ದರೆ ಅವರಿಗೆ ಬರಾಬರಿ ಅದನ್ನೇ ನಮ್ಮ ಏನು DC ಸಾಹೇಬ್ರಿಗೆ ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕಂತೇಳಿ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳುಚಮಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಈ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಕೆಲವೊಂದು ಕಿಲಗಿಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು,
ನಾವು ಚೆನ್ನಾಗಿ ನಾವು ನಡಿಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನಿಸ್ಕೊಂಡೆವು. ಆದರೆ ಕೆಲವೊಂದು ಕಿಡಿಗೇಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಮಗು ಒಂದು ರಂಗ ಆಡೋ ಟೈಮಿಗೆ, ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಬಣ್ಣ ಒಂದು ಸಲ ಬಣ್ಣ ಬೀಳ್ತದೆ. ಅಷ್ಟು ಮಾತಿಗೆ ಹೋಗಿ ಅಂಥವರು ಮನೆಯಲ್ಲಿ ಹೋಗಿ ಹೇಳೋದು ಆ ಅಕ್ಕವರಿಗೂ ಆ ನಮ್ಮ ತಾಯಿಯವರಿಗೂ ಅವರಿಗೂ ಸೋಗುವುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶದ ಬಾಳೆ ಹ್ಯಾಂಗು ಅನ್ನುವಂಥ ಮಾತು ಬರ್ತದೆ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನೈತ ಉತ್ತಮ ಅನ್ನೋಂಥ ಹುಡುಗ ಒಂದು ತರುಣ, ಅದು ದಲಿತರ ಮಗ, ದಲಿತರ ಅನ್ನೋಂಥ ಕಾರಣಕ್ಕೆ ಹೊಡೆದಾರೋ ಏನು ನಾವು ಯಾವ ರೀತಿ ಹೊಡೆದಾರೋ ಅದು ನಮಗೆ ಗೊತ್ತಾಗಲ್ಲ ಆಗ್ಯದ. ಆ ರೀತಿ ನಾವು ಹೇಳೋದು ಒಂದೇ, ಬರುವಂಥ ದಿನಗಳಲ್ಲಿ ನಾವು ಈಗಲೂ ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನು ಮಾಡ್ಕೊತ ಬಂದಿರಿ ಮಾಡ್ಕೊತ ಹೋದಿರಿ, ಈಗ ಅಂಥ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೂ ನೀವು ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದೆ, ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ್ಗತೆ ಬಾಳೆ ಮಾಡ್ಕೊಂಡು ಹೋಗಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ ಬಂದೀವಿ. ಇವತ್ತು ನಾವು ಬಂದಿದ್ದು ಒಂದು ಸಣ್ಣ ಮನವಿ ಕೊಡ್ಲಾಕ. ಬರುವಂಥ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೊಂದು ಜೀವಾವಧಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವೆಲ್ಲ ಸಮಾಜದವರು ನಾವು ಒಂದಾಗಿ ಹೋಗಬೇಕು, ಎಲ್ಲರೂ ಚೆನ್ನಾಗಿ ಹೋಗಬೇಕು ಅಂತ ಆಸೆ ಐತಿ. ಇದರಲ್ಲಿ ಏನು ಈ ರೀತಿಯ ಕಿಡಿಗೇಡಿಗಳು ಅದಾರ ಅಂಥವ್ರಿಗೆ ಆ ಸಮಾಜದವರು ಕೂಡ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಿಸಬಾರ್ದು. ಅಂಥವ್ರಿಗೆ ಏನಿಲ್ಲ ಹುಳ ಇರ್ತದೆ, ಅವ್ರಿಗೆ ಹೊರಗೆ ತೆಗಿಬೇಕು. ಈ ರೀತಿ ಇವರು ಏನೋ ಆತ್ಮಹತ್ಯೆ ಮಾಡುವಂಥ ಜನ ಅದಾರ, ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಒಂದೇಲೆ ಕಳಿಸ್ಲಿಲ್ಲ ಅಂದ್ರೆ ನಾವು ಮಾತ್ರ ಬರುವಂಥ ದಿನಗಳು ಎಲ್ಲರಿಗೊಂದು ಕೈ ಮುಗಿದು ಹೇಳ್ತೀವಿ. ನಾವು ಯಾರು ಕೆಣಗವ್ರಲ್ಲ, ಕೆಣಗಿದ್ರೆ ಮಾತ್ರ ಈ ಗುಡು ಮಾತ್ರ ಇಲ್ಲೇ ಇಲ್ಲ. ಇನ್ನು ಮುಂದೆ ಅದು ನಡೆಯಂಗಿಲ್ಲ. ನಾವೆಲ್ಲರೂ ಅಣ್ಣತಮ್ಮಗತೆ ಬಾಳೋಣ ಬಾಳೋನು. ಒಂದು ವೇಳೆ ಇದೇ ರೀತಿ ಆದರೆ ಹಬ್ಬದಾಗ ನಿಮ್ಮ ಹಬ್ಬ ಇದ್ದಾಗ ನಾವು ರಂಜಾನ್ ಇದ್ದಾಗ ನಾವೇನಿಲ್ಲ ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಯಾಕಪ್ಪ ನಿಮ್ಮ ಅಂಗಡಿ ಒಳಗೆ ನಾವು ಬಾಜಾರ್ ತೊಗೊಳೋದಿಲ್ಲ, ನಿಂಬಲ್ಲಿ ನಾವು ಹೋಗಿ ಏನು ತೊಗೊಳೋದಿಲ್ಲ, ಎಲ್ಲರೂ ನೀವು ಮಾಡ್ಕೋತೀರಿ. ಒಂದು ಏನಿದ್ರು ಒಂದು ಮೂಲದಾಗ ಒಂದು ಇದ್ದದ್ದು ಎಲ್ಲರೂ ಒಂದು ಗೆಲ್ಲಿ ಇರ್ತದೆ, ಅದ್ರಾಗ ನಾವು ಅಣ್ಣತಮ್ಮಗತೆ ಬಾಳಬೇಕು. ಈ ರೀತಿ ಮಾಡೋದು ಸರಿ ಇಲ್ಲ. ಎಲ್ಲರೂ ಅಣ್ಣತಮ್ಮಗತೆ ಬಾಳೋದು ಚಲೋ. ಒಂದು ವೇಳೆ ಇಂಥವ್ರು ಯಾರು ಮಾಡಿರ್ತಾರೆ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತ ನಾವೇನು ಬಂದೆವು. ಎಲ್ಲರೂ ಕೂಡ ಎಚ್ಚರಿಕೆಯಾಗಿ ಹೇಳ್ತೀವಿ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು, ಮಾಡದವರಿಗೆ ಕಠಿಣ ಕ್ರಮ ಆಗಬೇಕಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟವಾಗಿ ಬರುವಂಥ ದಿನಗಳಲ್ಲಿ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇದು ಬಂದು ಒಂದು ಮನವಿ ಕೊಟ್ಟು ಈ ಎಲ್ಲರೂ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಹೇಳ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಲವು ದಿನಗಳ ಹಿಂದೆ ದೆಹಲಿಯಲ್ಲಿ ಉತ್ತಮ ನಗರ ಅಂತಕ್ಕಂಥ ಒಂದು ಭಾಗದಲ್ಲಿ ಹಿಂದೂಗಳ ಒಂದು ಹಬ್ಬ ಆಗಿರ್ತಕ್ಕಂಥ ಹೋಳಿ ಹಬ್ಬದಲ್ಲಿ ಅವತ್ತಿನ ದಿನ ಬೆಳಗ್ಗೆ 6 ವರ್ಷದ ಮಗು 2ನೇ ಮಹಡಿಯಿಂದ ಒಂದು ಬಲೂನಿನಲ್ಲಿ ನೀರನ್ನು ಹಾಕಿ ಮೇಲಿಂದ ಒಗೆದಾಗ ಅದು ನೆಲಕ್ಕೆ ಅಪ್ಪಳಿಸಿ ಸ್ವಲ್ಪ ನೀರಾಗಿರ್ಬೋದು, ಬಣ್ಣ ಆಗಿರ್ಬೋದು, ಅಲ್ಪಸಂಖ್ಯಾತರ ಒಂದು ಸಮಾಜ ಆಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಒಬ್ಬ ತಾಯಿಗೆ ಅದು ಅಪ್ಪಳಿಸಿದಾಗ, ಸಿಡಿದಾಗ ಅದನ್ನು ಪ್ರಚೋದನಕಾರಿಯಾಗಿ ತೆಗೆದುಕೊಂಡು ಅದನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟು ನಮ್ಮ ಸಂಪ್ರದಾಯಕ್ಕೆ ಅಪಮಾನ ಮಾಡ್ತಿದ್ದಾರೆ ಹಿಂದೂಗಳಂತ ಒಂದು ಶಾಂತಿ ಮೂಡಿಸುವಂಥ ಒಂದು ವ್ಯವಸ್ಥೆ, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಆವತ್ತಿನ ದಿನ ಆ ತರುಣ್ ಅಂತಕ್ಕಂಥ ಒಬ್ಬ 27 ವರ್ಷದ ಯುವಕನ ಕುಟುಂಬದ ಮೇಲೆ ಹಲ್ಲೆ ಮಾಡಿ ಒಂದು 20-30 ಜನ ತರುಣನ ಕುಟುಂಬಕ್ಕೆ ಹಲ್ಲೆ ಮಾಡುವ ಮುಖಾಂತರ ಅವರ ಮನೆಯಲ್ಲಿರ್ತಕ್ಕಂಥ ತಾಯಿ ತಂದೆಯರ ಮೇಲೆ ಹಲ್ಲೆ ಮಾಡಿ ತರುಣನ ಮೇಲೂ ಸಹ ಹಲ್ಲೆ ಮಾಡಿ ಅವನನ್ನು ಕೊಲೆ ಮಾಡಿದ್ದಾರೆ. ಇದನ್ನು ಇಡೀ ದೇಶ ವಿರೋಧ ಮಾಡುತ್ತೆ. ಯಾಕಂದರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಸಂವಿಧಾನವನ್ನು ಮುಂದೆ ಇಟ್ಕೊಂಡು ಮಾತಾಡ್ತೀರಾ. ಸಂವಿಧಾನ ಇದನ್ನು ಹೇಳೋದಿಲ್ಲ. ಸಂವಿಧಾನ ಕಾನೂನು ಉಲ್ಲಂಘನೆ, ಈ ಅಪರಾಧ ಕಾನೂನು ಉಲ್ಲಂಘನೆ. ನೀವು ತರುಣನ ಕುಟುಂಬ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಬಣ್ಣ ಹಾಕಿದರೆ ನೀವು ಅದನ್ನು ಕಾನೂನಾತ್ಮಕವಾಗಿ ಒಂದು ಕಂಪ್ಲೇಂಟ್ ಮಾಡುವ ಮುಖಾಂತರ, ಪೊಲೀಸರಿಗೆ ವರದಿ ತಿಳಿಸುವ ಮುಖಾಂತರ ಅದನ್ನು ಒಂದು ಕಾನೂನು ಕ್ರಮದಲ್ಲಿ ಅಳವಡಿಸಬೇಕಾಗಿತ್ತು. ನೀವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಆದರೆ ನೀವೇ ಕಾನೂನನ್ನು ಕೈಗೆತ್ತಿಕೊಂಡು ಅವರ ಮನೆಯ ಮೇಲೆ ಹಲ್ಲೆ ಮಾಡುವ ಮುಖಾಂತರ ಅವರನ್ನು ಕೊಲೆ ಮಾಡುವುದು ಸಂವಿಧಾನಕ್ಕೆ ಅಪಮಾನ, ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ
ಸಮಾನತೆಯನ್ನು ಸಾರ್ತಕ್ಕಂಥ ಸಂವಿಧಾನ, ಭಾರತದ ಸಂವಿಧಾನಕ್ಕೆ ಮೊದಲನೇ ಅಪಮಾನ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಬೇಕಂದ್ರೆ ಈ ಥರ ಒಂದು ಸಂಪ್ರದಾಯದ ವಿಚಾರದಲ್ಲಾಗಿರ್ಬೋದು, ಮತಗಳ ವಿಚಾರದಲ್ಲಾಗಿರ್ಬೋದು, ಈ ಥರ ಗಲಭೆಗಳಾಗಲಿ, ಈ ಥರ ದುಷ್ಕೃತ್ಯಗಳಾಗಲಿ ನಡೆಯೋದ ಹಾಗೆ ಒಂದು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಹಿಂದೂಗಳು, ಬಹುಸಂಖ್ಯಾತ ಆದಂಥ ಹಿಂದೂಗಳ ಒಂದು ರಕ್ಷಣೆಗಾಗಿ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ತೆಗೆದುಕೊಂಡು ಬರಬೇಕು. ಬರೇ ಇವತ್ತು ತರುಣನ ಹತ್ಯೆ ಮಾಡಿದ್ದಾರೆ, ಅವರಿಗೆ ನೀವು ಕಠಿಣ ಕ್ರಮ ವಿಧಿಸಬೇಕಂತ ನಾವೆಲ್ಲ ಮನವಿ ಮಾಡಿದ ಮೇಲೆ ಆಗಲಿ, ದೆಹಲಿಯಲ್ಲಿ ಅನೇಕ ಹೋರಾಟಗಳಾಗ್ತಿದ್ದಾವೆ, ಅವರನ್ನು ಕಠಿಣ ಕ್ರಮ ವಿಧಿಸೋದಂದರೆ 1-2 ವರ್ಷ ಜೈಲಿಗೆ ಹಾಕೋದಾಗಲಿ, ಈ ಥರ ಆಗಬಾರ್ದು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಅದಕ್ಕೆ ಸಂವಿಧಾನದಲ್ಲಿ ನೀವು ಹಿಂದೂಗಳ ರಕ್ಷಣೆಗಾಗಿ, ಹಿಂದೂಗಳ ಹಿತಕ್ಕಾಗಿ, ಅವರ ಆಚರಣೆಗಳಿಗಾಗಿ, ಈ ದೇಶದ ಮೂಲ ಸಂಪ್ರದಾಯವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಹಿಂದೂಗಳ ಹಿತಕ್ಕಾಗಿ ಒಂದು ಕಾನೂನನ್ನು ತರಬೇಕಾಗಿದೆ. ಅದಕ್ಕೆ ಇಲ್ಲಿ ನೋಡಿ, ಯಾವುದೇ ಇಸ್ಲಾಂ ಕಂಟ್ರಿಗಳಲ್ಲಿ ಅವರ ದೇಶದ ಸಂಪ್ರದಾಯವನ್ನು ರಕ್ಷಣೆ ಮಾಡಲಿಕ್ಕೆ ಅವರ ಒಂದು ಸಂಪ್ರದಾಯಕ್ಕಾಗಿ ಒಂದು ರೆವಲ್ಯೂಷನರಿ ಗಾರ್ಡ್, ಈಗ ಇರಾನ್ದಲ್ಲಿ ನೋಡಿದಾಗ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಇದೆ. ಅಂದರೆ ಆ ದೇಶದ ಸೈನ್ಯವನ್ನು ಹೊರತುಪಡಿಸಿ ಅದರ ಕೆಲಸ ಏನಿರುತ್ತಂದರೆ ಆ ದೇಶದ ನಂತರ ನೀವು ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದ್ರಿ, ಅವರು ಜೈಲಲ್ಲಿ ಇದ್ರೂ ಇಲ್ಲ, ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಅದಕ್ಕೆ ಹಿಂದೂ ರೆಜಿಮೆಂಟ್ ಸ್ಥಾಪನೆ ಆಗಬೇಕು. ಎಲ್ಲರ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಸಂವಿಧಾನ APJ ಅಬ್ದುಲ್ ಕಲಾಂ ಅವರು ಈ ದೇಶದ ಹಿಂದೂ. ಅದಕ್ಕೆ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸುವ ಹಾಗೆ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಹಿಂದೂಗಳ ಒಂದು ಹಿತವನ್ನು ಕಾಪಾಡಲಿಕ್ಕೆ, ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಹಿಂದೂ ರೆಜಿಮೆಂಟ್ ಅಂತಕ್ಕಂಥ ಒಂದು ಪ್ರತ್ಯೇಕ ಸೇನಾ ಘಟಕವನ್ನು ಸ್ಥಾಪನೆ ಮಾಡಬೇಕು. ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಹೀಗೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಅವರ ಮೇಲೆ ಕಠಿಣ ಕ್ರಮ ಯಾವ ರೀತಿ ಆಗಬೇಕಂದ್ರೆ ಒಂದು ಜೀವಾವಧಿ ಶಿಕ್ಷೆಯನ್ನು ಮಾಡಿ, ಇಲ್ಲಾಂದರೆ ಗಲ್ಲಿಗೆ ಹಾಕಿ, ಇಲ್ಲಾಂದರೆ ಶೂಟೌಟ್ ಮಾಡಿ. ಮುಂದೆ ಈ ರೀತಿ ಆಗಬಾರ್ದು. ಯಾವ ಸಮಾಜವನ್ನು ಅಪಮಾನ ಮಾಡುವಂಥ, ಈಗ ನೋಡಿ ಯಾವ ಮತಕ್ಕಾಗಲಿ ಇವರು ಹೊಂದಿಕೊಳ್ಳೋದಿಲ್ಲ, ಇವರು ಅಮಾನವೀಯ ದುಷ್ಟರು. ಇವರು ಇಂಥ ಪವಿತ್ರ ದಿನದಂದು ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಇಂಥ ದುಷ್ಟರನ್ನ ನೀವು ಯಾವತ್ತೂ ನಾವು ಸಹಿಸ್ಕೊಳ್ಳೋದಿಲ್ಲ, ಕೇಂದ್ರ ಸರ್ಕಾರವನ್ನು ಸಹಿಸ್ಕೊಳ್ಬಾರ್ದು. ಇವರನ್ನ ಶೂಟೌಟ್ ಮಾಡಿ ಗಲ್ಲಿಗೆ ಹಾಕಿ ಮಾಡಿದ ಕೊಲೆಗಡುಕರಿಗೆ, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುತ್ತಿರುವ ಕೊಲೆಗಡುಕರಿಗೆ, ಶಾಂತಿ ವ್ಯವಸ್ಥೆಯನ್ನು ಹದಗೆಡಿಸುತ್ತಿರುವ दुस्साहसिಗಳಿಗೆ आवाज दो, आवाज दो, भारत माता की जय, भारत माता की जय. ಇಲ್ಲ ಬಿಡ್ರಿ, ಕೊಟ್ಬಿಡ್ರಿ, ಓದಾರ ಸರ್. ಇವತ್ತು ನಮ್ಮ ಸ್ವರಾಜ್ಯ ಸೇನಾ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ಕಠಿಣ ಕ್ರಮ ಆಗಬೇಕು, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಮ್ಮದೊಂದು ಮನವಿ ಅದ. ಸಮಾಜದಾಗಿಂತ ಬಸವಣ್ಣನವರ ವಿಚಾರಧಾರೆ ಮ್ಯಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮ್ಯಾಗ ಈ ದೇಶ ನಡಿಬೇಕಾಗಿದೆ. ಇಲ್ಲಿ ಔರಂಗಜೇಬನ ಮಾನಸಿಕತೆ ಆಧಾರದ ಮ್ಯಾಗ ನಾವು ದೇಶ ನಡೆಸ್ತೀವಿ ಅಂದ್ರೆ ಅಂಥವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.